ಭಾಳ ಸಮೀಪದಿಂದ ಬಲ್ಲಂತವ್ರು ಹೇಳ್ತಾ ಇರ್ತಾರೆ. ಇನ್ನೂ ಯಾವಾಗ ಒಂದಾಕಾರ ಗೊತ್ತಿಲ್ಲ ರೀ, ಅವ್ರು ನಂಬೋದು ಭಾಳ ಕಷ್ಟ ಅಂತೇಳಿ. ಜಾರಕಿಹೊಳಿ ಅವ್ರನ್ನ ಕತ್ತಿಯವ್ರು ಇಬ್ಬರು ನಂಬೋದು ಕಷ್ಟ, ಬೇಕಾದ್ರೆ ಹೊಂದಾಣಿಕೆ ಆಗ್ತಾರೆ ರೀ ಅವರು ಅನ್ನೋಂಥ ಮಾತನ್ನು ಮಾತಾಡ್ತಿರ್ತಾರೆ. ಆದರೆ ಇವತ್ತಿನ ಡೆವಲಪ್ಮೆಂಟ್ ನೋಡಿದ್ರೆ ಅದು ಆಗಲಿಕ್ಕಿಲ್ಲ, ಅದು ಒಂದು ಎಲ್ಲೋ ಅನ್ನಿಸ್ತದೆ. ಅದೇನೋ ಗೊತ್ತಿಲ್ಲ, ಭವಿಷ್ಯದ ಬಗ್ಗೆ ಮಾತಾಡೋದು ತಪ್ಪದು. ಯಾಕಂದ್ರೆ ನಾಳೆ ಏನಾಗ್ತದೆ, ಈ ಕ್ಷಣದಲ್ಲಿ ಏನಾಗ್ತದೆ ಮುಂದೆ ಅನ್ನೋದು ಹೇಳೋದು ಭಾಳ ಕಷ್ಟ. ಆ ನೆಲೆಯಲ್ಲಿ ಇವತ್ತು ಮಾತ್ರ AB ಪಾಟೀಲರು ಅಲ್ಲಿ ಕತ್ತಿಯವ್ರ ಜೊತೆಗೂಡೆ ಕತ್ತಿಯವ್ರಿಗೆ ಬಲ ತೆಗೆದುಕೊಂಡ್ರು ಅನ್ನೋದು ಮಾತ್ರ ಸತ್ಯ. ಯಾಕಂದ್ರೆ ಕತ್ತಿಯವ್ರಿಗೆಲ್ಲಾದ್ರೆ ಈ ಸಲ ಗೆಲ್ಲೋದು ಭಾಳ ಕಷ್ಟ ಇತ್ತು. ಯಾಕಂದ್ರೆ ಉಮೇಶ್ ಕತ್ತಿಯವರ ಮಟ್ಟದ ಒಂದು ಮೌಲ್ಯ ಅಥವಾ ತೂಕದ ವ್ಯಕ್ತಿ ಅವರು ಆಗಿರಲಿಲ್ಲ. ಅದಕ್ಕೆ AB ಪಾಟೀಲನ್ನು ತೊಗೊಂಡು AB ಪಾಟೀಲರಿಗೆ ಭೇಟಿಯಾಗಿ ರೊಟ್ಟಿ ಊಟ ಮಾಡಿ ಅವರು ತಮ್ಮೊಳಗೆ ತಂದ ಅವ್ರ ಮಗನಿಗೂ ಒಂದು ರಾಜಕೀಯ ಭವಿಷ್ಯ. ಯಾಕೆಂದ್ರೆ ಅವ್ರ ಮಗನ ಬಗ್ಗೆ ಹೆಚ್ಚಾಗಿ ಚಿಂತನೆ ಮಾಡೋದಕ್ಕೆ ನನಗೆ ಅನಿಸೋದಿಲ್ಲ. ನಮ್ಮ AB ಪಾಟೀಲರು ಅವ್ರ ಮಗ ವಿನಯ್ ಗೌಡ ಪಾಟೀಲ್ ಅಂತ ಇದ್ದಾರೆ, ಅವ್ರನ್ನೂ ಫಸ್ಟ್ ಟೈಮ್ ನೋಡಿದ್ದು. ಇಲ್ಲಿವರೆಗೂ ನೋಡಿರಲಿಲ್ಲ ವಿಶೇಷವಾಗಿ, ಯಾಕೆ ನಾವು ಅದ್ರ ಬಗ್ಗೆ ಹೆಚ್ಚು ವಿಷಯವನ್ನು ಇದು ಮಾಡಿಲ್ಲ. ಬಟ್ ಇತ್ತೀಚೆಗೆ ಮಾತ್ರ ಹೆಚ್ಚು ಕಡಿಮೆ ಜಾರಕಿಹೊಳಿ ಅವ್ರ ರಾಜಕೀಯ ರೈಸಿಂಗ್ ಆದಂಗೆ ಮೇಲೆದ್ದಂಗೆ ಅಲ್ಲೇ AB ಪಾಟೀಲರು ಮೂರು ಸೇರ್ತಾ ಇದ್ದರು ಅನ್ನೋದು ಅಷ್ಟೇ ಕಾರಣದ. ಕತ್ತಿಯವರು ಮತ್ತು ಜಾರಕಿಹೊಳಿ ಕೂಡಿದ್ರಿಂದಾಗಿ AB ಪಾಟೀಲರು ದೂರ ಸರಿ ತಮ್ಮ ಸ್ಥಾನ ಉಳಿದಂಥವ್ರು. ಬಟ್ ಇವತ್ತು ಏನಾಗಿಬಿಟ್ಟಿದ್ದಪ್ಪ ಅಂದ್ರೆ ಅವ್ರಿಗೆ ಏನು ಬಂತು ಏನೋ ಗೊತ್ತಿಲ್ಲ, ಅವರು ಹೇಳ್ಬೇಕಾದ ಉತ್ತರ ಎರಡೂ ಕಡೆಯವರು ಕತ್ತಿ ಮತ್ತು ಜಾರಕಿಹೊಳಿ ಅವರು. ಆದರೆ ಇವತ್ತು AB ಪಾಟೀಲರು ನಮ್ಮ ಕತ್ತಿ ಕುಟುಂಬಕ್ಕೆ ಕತ್ತಿಯವರಿಗೆ ಅನಿವಾರ್ಯ ಆದರು. ಯಾಕಂತಂದ್ರೆ ಇಲ್ಲಾಂದ್ರೆ ಜಾರಕಿಹೊಳಿ ಇವತ್ತೇನು ಫೋರ್ಸ್ ಆಗಿದೆ. ಜಾರಕಿಹೊಳಿ ಅನ್ನುವಂಥ ಫೋರ್ಸ್ ಸಣ್ಣದಲ್ಲ ಅದು. ಯಾಕೆ ಮನೆ ಮಂದಿಲ್ಲ ಹೆಚ್ಚು ಕಡಿಮೆ MLA